ಗಳ ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಕೊಡಿ. ಬೀದರ್ನಲ್ಲಿ ಶ್ರೀ ರಾಜೇಶ್ವರ ಶಿವಾಚಾರ್ಯ ಶ್ರೀಗಳು ಆಗ್ರಹಿಸಿದ್ದಾರಂತೆ. ಭಯೋತ್ಪಾದಕರಿಗೆ ಮೋದಿ ತಕ್ಕ ಉತ್ತರ ನೀಡಲೇಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಇದು ಇಡೀ ಭಾರತೀಯರ ಒಂದು ಆಗ್ರಹ. ಈ ಭಯೋತ್ಪಾದಕರಿಗೆ ಒಂದು ಸರಿಯಾದ ಉತ್ತರ ಕೊಡಬೇಕು. ಅದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಸಾಲದು. 26 ಹೆಣ ಬೀಳಿಸಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ 260 ಹೆಣಾದರೂ ಬೀಳಲೇಬೇಕು. ಏಕದಸ್ 1ಕ್ಕೆ 10 260. ಬನ್ನಿ, ಸ್ವಾಮೀಜಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಅವರು ಯಾವ ರೀತಿ ಆಶೀರ್ವಾದ ಮಾಡ್ತಾರ, ಪಾಕಿಸ್ತಾನ ವಿರುದ್ಧ ಇವತ್ತು ಪ್ರಧಾನಮಂತ್ರಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಯಾವ ರೀತಿ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂದೇಶ ಕೊಡ್ತಾರ. ನಾವು ನೇರವಾಗಿ ಅವರನ್ನೇ ಮಾತಾಡಿಸೋಣ. ಗುರುಗಳೇ, ರಿಪಬ್ಲಿಕ್ ಟಿವಿ ಮುಖಾಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತು ಇಡೀ ದೇಶದ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಪಾಕಿಸ್ತಾನದ ಪಾಪಿಗಳು, ಭಯೋತ್ಪಾದಕರು ಏನ್ ದಾಳಿ ಮಾಡೋರು, ಇವತ್ತು ನಮ್ಮ ರಾಜ್ಯದ 2 ಬಲಿಯಾದರು. ಇವತ್ತು ಎಲ್ಲರ ಚಿತ್ತ ಇವತ್ತು ಪ್ರಧಾನಿ ಅದ. ಪಾಕಿಸ್ತಾನನ ಪಾಠ ಕಲಿಸಲೇಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲಿ ಆಕ್ರೋಶ ಮನಿ ಮಾಡಿದ. ಗುರುಗಳೇ, ಏನ್ ಹೇಳ್ತೀರಿ ತಾವು ಪ್ರಧಾನಿಯವರಿಗೆ ಯಾವ ರೀತಿ ಒಂದು ಬೆಂಬಲ ಸೂಚಿಸ್ತೀರಿ? ಸಮಾಜದ ಮಧ್ಯದಲ್ಲಿ ಹೋದಾಗ ನಾವೆಲ್ಲ ಜನರನ್ನ ಸಂಪರ್ಕದಲ್ಲಿದ್ದಾಗ ಅವರೆಲ್ಲರಿಗೂ ಈ ಆಗ್ತಕ್ಕಂತಹ ವೇದನೆ, ಈ ದೇಶದಲ್ಲಿ ಆದಂತಹ ಆತಂಕವಾದದ ದುಃಖ, ಮತ್ತೆ ನಮ್ಮ ಕರ್ನಾಟಕ ಜನರಿಗೆ ಆದಂತಹ ಕಷ್ಟ, ಇದೆಲ್ಲವನ್ನು ನೋಡಿದ ನಂತರ ಅಲ್ಲಿ ನಡೆದಂತ ಒಂದು ಸತ್ಯ ಘಟನೆ ಏನು ಅಂತಂದ್ರೆ, ನೀ ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಹಿಂದೂಗಳನ್ನು ಹುಡುಕಿ ಹೊಡೆದಂತ ವ್ಯವಸ್ಥೆ, ಇದೆಲ್ಲವನ್ನು ನೋಡಿದ ನಂತರ ಯಾವ ವ್ಯಕ್ತಿಯ ಮನಸ್ಸನ್ನು ಕೂಡ ಅಷ್ಟು ಶಾಂತ ಸಮಾಧಾನ ಇಲ್ಲ. ಅವರ ತಲೆಯಲ್ಲೆಲ್ಲ ಬರುವುದು ಆಕ್ರೋಶನೆ. ಅಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮೋದಿಜಿಯವರು ಏನು ಸ್ಟೆಪ್ ತಗೊಳ್ತಾರೆ, ಯಾವ ಹೆಜ್ಜೆ ಇಡ್ತಾರೆ ಅಂತಕ್ಕಂಥದ್ದು ಇವತ್ತೆಲ್ಲ ಜನ ಪ್ರತೀಕ್ಷೆಯಲ್ಲಿದೆ. ಅದಕ್ಕಾಗಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವ ದೇಶದಲ್ಲಿ ಆತಂಕವನ್ನು ಹುಟ್ಟಿ ಬೆಳೀತಾ ಇದೆ, ಯಾವ ಆತಂಕವಾದದಿಂದ ಎಷ್ಟೋ ಮನೆಗಳು ನಂದಿ ಹೋಗ್ತಾ ಇವೆ, ಅದು ಸಂಪೂರ್ಣ ಶೂನ್ಯವಾಗ್ತಾ ಇದೆ. ಎಷ್ಟೋ ತಂದೆಗಳು ಹೊಂಟು ಹೋದ್ರು, ಕೇವಲ ಅನಾಥ ಮಕ್ಕಳಾಗಿ ಉಳಿದ್ರು, ಅನಾಥ ಪತ್ನಿಯಾಗಿ ಉಳಿದಳು. ಅವಳ ಜೀವನ ವ್ಯವಸ್ಥೆಗಳು, ಎಷ್ಟೋ ಸೈನಿಕರ ಬಲಿಯನ್ನು ತೆಗೆದುಕೊಂಡಂತ ಇಂಥ ಆತಂಕವಾದಕ್ಕೆ ಯಾವ ರಾಷ್ಟ್ರದಲ್ಲಿರಲಿ, ಯಾವ ದೇಶದಲ್ಲಿರಲಿ, ಆ ದೇಶಗಳು ಈ ಭೂಪಟದಿಂದ ಶೂನ್ಯವಾದರೂ ಕೂಡ ಅದನ್ನ ಶಮನ ಮಾಡತಕ್ಕಂಥದ್ದು, ನಾಶ ಮಾಡಿದ್ರು ಕೂಡ ತೊಂದರೆ, ಅದೇನು ಪಾಪ ಅಲ್ಲ. ಅದು ಹಿಂದೂನಾ ಮುಸ್ಲಿಂ ಅನ್ನತಕ್ಕಂಥದ್ದು ಕೇಳಿ ಹೊಡಿತಕ್ಕಂಥದ್ದು. ಇದು ಎಷ್ಟು ದುರಂತದ ವ್ಯವಸ್ಥೆ. ಯಾವ ದೇಶದಲ್ಲಿ ಹಿಂದೂಗಳ ಸಂರಕ್ಷಣೆ ಆಗ್ತದ ಅಂತಕ್ಕಂಥ ದೇಶದಲ್ಲಿ ಈ ರೀತಿ ಹಿಂದೂಗಳಿಗೆ ಹತ್ಯೆ ಆಗ್ತಾ ಇದ್ದಾಗ ಸುಮ್ಮನೆ ಕೂಡದನ? ಅದಕ್ಕಾಗಿ ನಮ್ಮ ಪ್ರಧಾನಿಯವರಿಗೆ ಒಂದೇ ಒಂದು ನಮ್ಮ ಈ ಮಠಾಧೀಶರಿಂದ ನಾನು ಹೇಳ್ತಾ ಇದ್ದೀನಿ, ತಾವು ಸ್ವಲ್ಪ ಧೈರ್ಯದಿಂದ ಯಾವುದೇ ಸ್ಟೆಪ್ ತಗೊಂಡಿದ್ರು ಕೂಡ ನಿಮ್ ಜೊತೆ ಈ ಸಮೂಹ, ಈ ಸಂತ ಸಮೂಹ, ಮಠಾಧೀಶರ ಸಮೂಹ ನಿಮ್ ಜೊತೆ ಇದೆ. ನೀವು ಒಂದು ವೇಳೆ ಬೈ ಚಾನ್ಸ್ ನಿಮ್ಮಿಂದ ಸಾಧ್ಯವಾಗಿ ಈ ಭೂಪಟದಿಂದಲೇ ಇಂತಹ ರಾಷ್ಟ್ರಗಳನ್ನ, ಉದಾಹರಣೆಗೆ ಪಾಕಿಸ್ತಾನ ಭಯೋತ್ಪಾದನೆ ಸೃಷ್ಟಿ ಮಾಡ್ತದೆ ಅಂತ ತಿಳ್ಕೊಳ್ಳಿ, ಅವು ಕೂಡ ಶೂನ್ಯವಾಗಿದ್ರೆ ಪರವಾಗಿಲ್ಲ, ಏನ್ ಫರಕ್ ಬೆಳೆದಿದೆ? ಇಂತಹ ಒಂದು ವ್ಯವಸ್ಥೆಗೆ ನಮ್ಮ ಮೋದಿಯವರು ಗಟ್ಟಿಯಾದಂತ ನಿರ್ಣಯ ತಗೊಳ್ಬೇಕು. ಅವರಿಗೆ ಸಂಪೂರ್ಣ ಜನ ಬೆಂಬಲ ಇದೆ, ಧರ್ಮ ಬೆಂಬಲ ಇದೆ, ರಾಷ್ಟ್ರ ಬೆಂಬಲ ಇದೆ ಅಂತಕ್ಕಂಥದ್ದನ್ನ, ಈ ಜೊತೆಯಲ್ಲಿ ಸಂತ ಬೆಂಬಲನೂ ಕೂಡ ಇದೆ ಅಂತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಖಂಡಿತವಾಗಲು ಈ ಬಾರಿ ಮನ್ ಕಿ ಬಾತ್ ಅಲ್ಲ, ಈ ಬಾರಿ ಗನ್ ಕಿ ಬಾತ್ ಆಗಲೇ. ಅವರ ಮಾತಿಗೆ ಇಲ್ಲೇ ಉತ್ತರ ಇದೆ ಅಂತ ಅನ್ಸುತ್ತೆ. ನೀವು ಮೋದಿ ರಿಸೈನ್ ಮಾಡಬೇಕು, ಸರಿ, ಹೂ ಎಲ್ಸ್? ಅವ್ರಕ್ಕಿಂತ ಬೆಟರ್ ನಿಮ್ಮಲ್ಲಿ ಯಾರು ರಾಹುಲ್ ಗಾಂಧಿ ಕರ್ಕೊಂಡ್ ಬರ್ತೀರಾ? ಯಾವ ಈಗ ಕೆಲವ್ರದ್ದು ಪ್ರಾಬ್ಲಮ್ ಅದೇ ಆಗಿರುವಂತದ್ದು. ನೀವು ಬೆಟರ್ ಚಾಯ್ಸ್ ತೋರಿಸಿ, ಆಯ್ತಪ್ಪ ರಾಜೀನಾಮೆ ಕೊಟ್ರು, ಯಾರನ್ನು? ಅದೇ ರಾಹುಲ್ ಗಾಂಧಿನಾ? ರಾಹುಲ್ ಗಾಂಧಿನಾ? ಅದು ರಾಹುಲ್ ಗಾಂಧಿ ಬಿಟ್ಟು ನೀವು ಬೇರೆ ಒಂದು 2 ಹೆಸರು ಹೇಳ್ರಪ್ಪ. ಹಂಗ್ ನೋಡಿದ್ರೆ ಇರೋದ್ರಲ್ಲಿ ಸಂತೋಷ್ ಲಾಡೆ ಬೆಟರ್. ಹೌದು, ಮಾಡಿದ್ರೆ ಸಂತೋಷ್ ಲಾಡೆ ಅವ್ರು ಕೆಲಸ ಮಾಡ್ತಾರೆ. ಸಂತೋಷ್ ಲಾಡ್ ನಾನು ಅಂತಂದ್ರೆ ನಾಳೆ ಅವರು ಕಾಂಗ್ರೆಸ್ ಅಲ್ಲಿ ಇರೋದಿಲ್ಲ. ಇವಿಷ್ಟು ಇದರದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಮೇಲೆ ಹಲ್ಲೆ ಮಾಡಿದವರಿಗೆ ಶಿಕ್ಷೆ ಕೊಡಿ. ಬೀದರ್ನಲ್ಲಿ ಶ್ರೀ ರಾಜೇಶ್ವರ ಶಿವಾಚಾರ್ಯ ಶ್ರೀಗಳು ಆಗ್ರಹಿಸಿದ್ದಾರಂತೆ. ಭಯೋತ್ಪಾದಕರಿಗೆ ಮೋದಿ ತಕ್ಕ ಉತ್ತರ ನೀಡಲೇಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದಾರೆ. ಇದು ಇಡೀ ಭಾರತೀಯರ ಒಂದು ಆಗ್ರಹ. ಈ ಭಯೋತ್ಪಾದಕರಿಗೆ ಒಂದು ಸರಿಯಾದ ಉತ್ತರ ಕೊಡಬೇಕು. ಅದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಸಾಲದು. 26 ಹೆಣ ಬೀಳಿಸಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ 260 ಹೆಣಾದರೂ ಬೀಳಲೇಬೇಕು. ಏಕದಸ್ 1ಕ್ಕೆ 10 260. ಬನ್ನಿ, ಸ್ವಾಮೀಜಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ.
ನರೇಂದ್ರ ಮೋದಿ ಅವರು ಯಾವ ರೀತಿ ಆಶೀರ್ವಾದ ಮಾಡ್ತಾರ, ಪಾಕಿಸ್ತಾನ ವಿರುದ್ಧ ಇವತ್ತು ಪ್ರಧಾನಮಂತ್ರಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಯಾವ ರೀತಿ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂದೇಶ ಕೊಡ್ತಾರ. ನಾವು ನೇರವಾಗಿ ಅವರನ್ನೇ ಮಾತಾಡಿಸೋಣ. ಗುರುಗಳೇ, ರಿಪಬ್ಲಿಕ್ ಟಿವಿ ಮುಖಾಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತು ಇಡೀ ದೇಶದ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಪಾಕಿಸ್ತಾನದ ಪಾಪಿಗಳು, ಭಯೋತ್ಪಾದಕರು ಏನ್ ದಾಳಿ ಮಾಡೋರು, ಇವತ್ತು ನಮ್ಮ ರಾಜ್ಯದ 2 ಬಲಿಯಾದರು. ಇವತ್ತು ಎಲ್ಲರ ಚಿತ್ತ ಇವತ್ತು ಪ್ರಧಾನಿ ಅದ. ಪಾಕಿಸ್ತಾನನ ಪಾಠ ಕಲಿಸಲೇಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲಿ ಆಕ್ರೋಶ ಮನಿ ಮಾಡಿದ. ಗುರುಗಳು, ಏನ್ ಹೇಳ್ತೀರಿ ತಾವು ಪ್ರಧಾನಿಯವರಿಗೆ ಯಾವ ರೀತಿ ಒಂದು ಬೆಂಬಲ ಸೂಚಿಸ್ತೀರಿ? ಸಮಾಜದ ಮಧ್ಯದಲ್ಲಿ ಹೋದಾಗ ನಾವೆಲ್ಲ ಜನರನ್ನ ಸಂಪರ್ಕದಲ್ಲಿದ್ದಾಗ ಅವರೆಲ್ಲರಿಗೂ ಈ ಆಗ್ತಕ್ಕಂತಹ ವೇದನೆ, ಈ ದೇಶದಲ್ಲಿ ಆದಂತಹ ಆತಂಕವಾದದ ದುಃಖ, ಮತ್ತೆ ನಮ್ಮ ಕರ್ನಾಟಕ ಜನರಿಗೆ ಆದಂತಹ ಕಷ್ಟ, ಇದೆಲ್ಲವನ್ನು ನೋಡಿದ ನಂತರ ಅಲ್ಲಿ ನಡೆದಂತ ಒಂದು ಸತ್ಯ ಘಟನೆ ಏನು ಅಂತಂದ್ರೆ, ನೀ ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಹಿಂದೂಗಳನ್ನು ಹುಡುಕಿ ಹೊಡೆದಂತ ವ್ಯವಸ್ಥೆ, ಇದೆಲ್ಲವನ್ನು ನೋಡಿದ ನಂತರ ಯಾವ ವ್ಯಕ್ತಿಯ ಮನಸ್ಸನ್ನು ಕೂಡ ಅಷ್ಟು ಶಾಂತ ಸಮಾಧಾನ ಇಲ್ಲ, ಅವರ ತಲೆಯಲ್ಲೆಲ್ಲ ಬರುವುದು ಆಕ್ರೋಶನೆ. ಅಂತಹ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಮೋದಿಜಿಯವರು ಏನು ಸ್ಟೆಪ್ ತಗೊಳ್ತಾರೆ, ಯಾವ ಹೆಜ್ಜೆ ಇಡ್ತಾರೆ ಅಂತಕ್ಕಂಥದ್ದು ಇವತ್ತೆಲ್ಲ ಜನ ಪ್ರತೀಕ್ಷೆಯಲ್ಲಿದೆ. ಅದಕ್ಕಾಗಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾವ ದೇಶದಲ್ಲಿ ಆತಂಕವನ್ನು ಹುಟ್ಟಿ ಬೆಳೀತಾ ಇದೆ, ಯಾವ ಆತಂಕವಾದದಿಂದ ಎಷ್ಟೋ ಮನೆಗಳು ನಂದಿ ಹೋಗ್ತಾ ಇವೆ, ಅದು ಸಂಪೂರ್ಣ ಶೂನ್ಯವಾಗ್ತಾ ಇದೆ. ಎಷ್ಟೋ ತಂದೆಗಳು ಹೊಂಟು ಹೋದ್ರು, ಕೇವಲ ಅನಾಥ ಮಕ್ಕಳಾಗಿ ಉಳಿದ್ರು, ಅನಾಥ ಪತ್ನಿಯಾಗಿ ಉಳಿದಳು, ಅವಳ ಜೀವನ ವ್ಯವಸ್ಥೆಗಳು, ಎಷ್ಟೋ ಸೈನಿಕರ ಬಲಿಯನ್ನು ತೆಗೆದುಕೊಂಡಂತ ಇಂಥ ಆತಂಕವಾದಕ್ಕೆ ಯಾವ ರಾಷ್ಟ್ರದಲ್ಲಿರಲಿ, ಯಾವ ದೇಶದಲ್ಲಿರಲಿ, ಆ ದೇಶಗಳು ಈ ಭೂಪಟದಿಂದ ಶೂನ್ಯವಾದರೂ ಕೂಡ ಅದನ್ನ ಶಮನ ಮಾಡತಕ್ಕಂಥದ್ದು, ನಾಶ ಮಾಡಿದ್ರು ಕೂಡ ತೊಂದರೆ, ಅದೇನು ಪಾಪ ಅಲ್ಲ. ಅದು ಹಿಂದೂನಾ ಮುಸ್ಲಿಂ ಅನ್ನತಕ್ಕಂಥದ್ದು ಕೇಳಿ ಹೊಡಿತಕ್ಕಂಥದ್ದು, ಇದು ಎಷ್ಟು ದುರಂತದ ವ್ಯವಸ್ಥೆ. ಯಾವ ದೇಶದಲ್ಲಿ ಹಿಂದೂಗಳ ಸಂರಕ್ಷಣೆ ಆಗ್ತದ ಅಂತಕ್ಕಂಥ ದೇಶದಲ್ಲಿ ಈ ರೀತಿ ಹಿಂದೂಗಳಿಗೆ ಹತ್ಯೆ ಆಗ್ತಾ ಇದ್ದಾಗ ಸುಮ್ಮನೆ ಕೂಡದನ? ಅದಕ್ಕಾಗಿ ನಮ್ಮ ಪ್ರಧಾನಿಯವರಿಗೆ ಒಂದೇ ಒಂದು ನಮ್ಮ ಈ ಮಠಾಧೀಶರಿಂದ ನಾನು ಹೇಳ್ತಾ ಇದ್ದೀನಿ, ತಾವು ಸ್ವಲ್ಪ ಧೈರ್ಯದಿಂದ ಯಾವುದೇ ಸ್ಟೆಪ್ ತಗೊಂಡಿದ್ರು ಕೂಡ ನಿಮ್ ಜೊತೆ ಈ ಸಮೂಹ, ಈ ಸಂತ ಸಮೂಹ, ಮಠಾಧೀಶರ ಸಮೂಹ ನಿಮ್ ಜೊತೆ ಇದೆ. ನೀವು ಒಂದ್ ವೇಳೆ ಬೈ ಚಾನ್ಸ್ ನಿಮ್ಮಿಂದ ಸಾಧ್ಯವಾಗಿ ಈ ಭೂಪಟದಿಂದಲೇ ಇಂತಹ ರಾಷ್ಟ್ರಗಳನ್ನ, ಉದಾಹರಣೆಗೆ ಪಾಕಿಸ್ತಾನ ಭಯೋತ್ಪಾದನೆ ಸೃಷ್ಟಿ ಮಾಡ್ತದೆ ಅಂತ ತಿಳ್ಕೊಳ್ಳಿ, ಅವು ಕೂಡ ಶೂನ್ಯವಾಗಿದ್ರೆ ಪರವಾಗಿಲ್ಲ, ಏನ್ ಫರಕ್ ಬೆಳೆದಿದೆ. ಇಂತಹ ಒಂದು ವ್ಯವಸ್ಥೆಗೆ ನಮ್ಮ ಮೋದಿಯವರು ಗಟ್ಟಿಯಾದಂತ ನಿರ್ಣಯ ತಗೊಳ್ಬೇಕು. ಅವರಿಗೆ ಸಂಪೂರ್ಣ ಜನ ಬೆಂಬಲ ಇದೆ, ಧರ್ಮ ಬೆಂಬಲ ಇದೆ, ರಾಷ್ಟ್ರ ಬೆಂಬಲ ಇದೆ ಅಂತಕ್ಕಂಥದ್ದನ್ನ, ಈ ಜೊತೆಯಲ್ಲಿ ಸಂತ ಬೆಂಬಲನೂ ಕೂಡ ಇದೆ ಅಂತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಖಂಡಿತವಾಗಲು ಈ ಬಾರಿ ಮನ್ ಕಿ ಬಾತ್ ಅಲ್ಲ, ಈ ಬಾರಿ ಗನ್ ಕಿ ಬಾತ್ ಆಗಲೇ. ಅವರ ಮಾತಿಗೆ ಇಲ್ಲೇ ಉತ್ತರ ಇದೆ ಅಂತ ಅನ್ಸುತ್ತೆ. ನೀವು ಮೋದಿ ರಿಸೈನ್ ಮಾಡಬೇಕು ಸರಿ, ಹೂ ಎಲ್ಸ್? ಅವ್ರಕ್ಕಿಂತ ಬೆಟರ್ ನಿಮ್ಮಲ್ಲಿ ಯಾರು ರಾಹುಲ್ ಗಾಂಧಿ ಕರ್ಕೊಂಡ್ ಬರ್ತೀರಾ? ಯಾರು? ಈಗ ಕೆಲವ್ರದ್ದು ಪ್ರಾಬ್ಲಮ್ ಅದೇ ಆಗಿರುವಂತದ್ದು. ನೀವು ಬೆಟರ್ ಚಾಯ್ಸ್ ತೋರಿಸಿ, ಆಯ್ತಪ್ಪ ರಾಜೀನಾಮೆ ಕೊಟ್ರು, ಯಾರನ್ನು? ಅದೇ ರಾಹುಲ್ ಗಾಂಧಿನಾ? ರಾಹುಲ್ ಗಾಂಧಿನಾ? ಹಾಗೆ ರಾಹುಲ್ ಗಾಂಧಿ ಬಿಟ್ಟು ಬೇರೆ ಒಂದು 2 ಹೆಸರು ಹೇಳ್ರಪ್ಪ. ಹಂಗ್ ನೋಡಿದ್ರೆ ಇರೋದ್ರಲ್ಲಿ ಸಂತೋಷ್ ಲಾಡೆ ಬೆಟರ್. ಹೌದು, ಮಾಡಿದ್ರೆ ಸಂತೋಷ್ ಲಾಡೆ ಅವ್ರು ಕೆಲಸ ಮಾಡ್ತಾರೆ. ಸಂತೋಷ್ ಲಾಡ್ ನಾನು ಅಂತಂದ್ರೆ ನಾಳೆ ಅವರು ಕಾಂಗ್ರೆಸ್ ಅಲ್ಲಿ ಇರೋದಿಲ್ಲ. ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.